ಬನ್ನಿ ಇಲ್ಲಿಂದ ಮುಂದುವರ್ಸೋಣ. ನೇತ್ರಾವತಿಯಲ್ಲಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಧರ್ಮಸ್ಥಳ ದೇವಸ್ಥಾನ. ಇವಾಗ ಬೆಳಗ್ಗೆ 6 ಗಂಟೆ ಟೈಮು. ಎಷ್ಟು ಕ್ರೌಡ್ ಇದೆ ನೋಡಿ. 6:30 ಓಪನ್ನು. ಅರ್ಧ ಅವರಲ್ಲಿ ಓಪನ್ ಆಗುತ್ತೆ. ಇವಾಗ 7:30 ಟೈಮು. ಫುಲ್ ಕ್ರೌಡ್ ಇದೆ. 6:30 ಓಪನ್ ಆಗುತ್ತೆ ದೇವಸ್ಥಾನ. ಬನ್ನಿ ಕ್ಯೂ ಹೋಗಿ ನಿಂತ್ಕೊಳ್ಳೋಣ. ದೇವಸ್ಥಾನ ಸ್ವಲ್ಪ ಒಳಗಡೆ ಬಂದರೆ ಇಲ್ಲಿ ಚಪ್ಪಲ್ ಸ್ಟ್ಯಾಂಡ್ ಇದೆ. ಇಲ್ಲಿ ಚಪ್ಪಲ್ ಬಿಟ್ಬಿಟ್ಟು ಇಲ್ಲಿ ಕ್ಯೂ ದರ್ಶನಕ್ಕೆ ಹೋಗೋದು. ಚಪ್ಪಲ್ ಸ್ಟ್ಯಾಂಡಿಂದ ಸ್ವಲ್ಪ ರೈಟ್ ಸೈಡ್ಗೆ ಬಂದರೆ ಅಲ್ಲಿ ನಿಮಗೆ ಲಗೇಜ್ ಕೌಂಟರ್ ಇರುತ್ತೆ. ಆ ಲಗೇಜ್ ಒಳಗಡೆ ಇಟ್ಬಿಟ್ಟು ದರ್ಶನಕ್ಕೆ ಹೋಗ್ಬೋದು. ದರ್ಶನಕ್ಕೆ ಹೋಗುವಾಗ ಲಗೇಜ್ ಯಾವುದು ಅಲೋ ಮಾಡಲ್ಲ. ಸೊ ಇಲ್ಲಿ ಲಗೇಜ್ ಕೌಂಟ್ರಲ್ಲಿ ಬಿಟ್ಬಿಟ್ಟು ಮುಂದೆ ಹೋಗೋದು. ನೋಡಿ ಇದೇ ಹೇಳಿದ್ದು ನಾನು. ಲೆಫ್ಟ್ ಸೈಡಲ್ಲಿ ನಿಮಗೆ ಡೆಪಾಸಿಟ್ ಇಟ್ಕೊಂಡ್ರು, ರೈಟ್ ಸೈಡಲ್ಲಿ ರಿಸೀವ್ ಮಾಡ್ಕೊಳೋದು. ಇಲ್ಲಿ ಚಪ್ಪಲಿ ಸ್ಟ್ಯಾಂಡ್. ಇವತ್ತು ಭಾನುವಾರ ಇರೋದ್ರಿಂದ ಎಷ್ಟು ಕ್ಯೂ ಇರುತ್ತೆ. ವೀಕ್ ಡೇಸ್ ಅಷ್ಟು ಕ್ಯೂ ಇರಲ್ಲ ಅನಿಸುತ್ತೆ. ಟಿಕೆಟ್ 200 ರೂಪಾಯಿ ಟಿಕೆಟ್ ತೊಗೊಂಡು ಎಷ್ಟು ಕ್ಯೂ ಇದೆ. ದರ್ಶನ ಮುಗಿಸಾಯಿತು. 3 ಅವರ್ ಆಯಿತು ದರ್ಶನ ಮುಗಿಸ್ಕೊಂಡು ಹೊರಡೆ ಬರೋಷ್ಟೊತ್ತಿಗೆ. ಭಾನುವಾರ ಅಲ್ವಾ, ತುಂಬ ರಶ್ ಇತ್ತು. ಇಲ್ಲಿಂದ ಭೋಜನಾಲಯಕ್ಕೆ ಹೋಗೋಣ, ಊಟ ಮಾಡೋಣ. 11:30ಗೆ ಸ್ಟಾರ್ಟ್ ಆಗುತ್ತೆ. ಬನ್ನಿ ಊಟ ಮಾಡ್ಕೊಂಬೋಣ. ಇದು ನೋಡಿ ಬಂದ್ಬಿಟ್ಟು ದೇವ್ರದ್ದು ರಥ. ಈ ರಥೋತ್ಸವ ನಡೆಯುತ್ತೆ, ಆ ಟೈಮಲ್ಲಿ ಯೂಸ್ ಮಾಡ್ತಾರೆ. ಇವತ್ತಿದ್ದರೆ ಇವತ್ತು ವಿಡಿಯೋ எடுத்து ತೋರಿಸ್ತೀನಿ. ನೋಡಿ ಊಟಕ್ಕೆ ಹೋಗೋಣ. ಇದು ಹಾಲು. ಇವಾಗ ನಾವು ಪಕ್ಕದಲ್ಲಿರೋದು ಒಂದು ಗಾರ್ಡನ್ ಬಂದಿದ್ದೀವಿ. ದೇವಸ್ಥಾನ ಮುಂದುಗಡೆ ಇರುತ್ತೆ ಗಾರ್ಡನ್. ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ನೋಡ್ಕೊಂಬರೋಣ. ಹಂಗೆ ಗಾರ್ಡನ್ ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಬಂದರೆ ಇಲ್ಲೊಂದು ಅಕ್ವೇರಿಯಂ ಇದೆ. ಸಣ್ಣದೊಂದು ಅಕ್ವೇರಿಯಮ್. ಒಂದು 10-12 ಮೀನು ಅಕ್ವೇರಿಯಂ ಬಾಕ್ಸ್ ಇಟ್ಟಿರ್ತಾರೆ.
ಹಂಗೆ ಅಕ್ವೇರಿಯಂ ಮುಗಿಸ್ಕೊಂಡು ಆಚೆ ಬಂದರೆ ಈ ಧರ್ಮಸ್ಥಳದ ದೇವಸ್ಥಾನದ ಮುಂದಿನ ರೋಡು ಇಲ್ಲಿ ಬಂದರೆ ಒಂದು ಹಳೆಯದು ತೇರು ನೆಟ್ಟಿರ್ತಾರೆ. ಇದು ಆ ಕಾಲದಲ್ಲಿ ಯೂಸ್ ಮಾಡ್ತಾರಂಥ ತೇರು, ದೇವರು ಇದರಲ್ಲಿ ಪಲ್ಲಕ್ಕಿ ಹೋಗೋದು, ತೇರು ಯಾತ್ರೆ ಹೋಗ್ತಾರಲ್ಲ ಅದರಲ್ಲಿ ಯೂಸ್ ಮಾಡೋದು ತೇರುಗಳಿದು. ಅದು ಮುಗಿಸ್ಕೊಂಡು ಅಲ್ಲಿ ಪಕ್ಕದಲ್ಲಿರೋಂಥ ಇದು ವೆಹಿಕಲ್ ಮ್ಯೂಸಿಯಂ ಇಟ್ಟಿರ್ತಾರೆ. ಇದು ಹಳೆಯ ವಿಂಟೇಜ್ ಟೈಮಲ್ಲಿ ಯೂಸ್ ಮಾಡೋಂಥ ಕಾರ್ಗಳು, ಕೆಲವೊಂದು ಬೈಕ್ಗಳು ಇರುತ್ತೆ ನೋಡೋಣ ನಮ್ಮಲ್ಲಿ. ಅಲ್ಲಿ ದೇವಸ್ಥಾನ ಪಕ್ಕ ಇನ್ನೊಂದು ಸಣ್ಣದೊಂದು ದೇವಸ್ಥಾನ ಇದೆ, ಚಂದ್ರನಾಥ ಸ್ವಾಮಿ ಸನ್ನದಿ ಅಂತ. ಇಲ್ಲಿ ಬಂದ್ರಣ, ಇಲ್ಲಿ ಬಂದು ಇಲ್ಲಿ ದರ್ಶನ ತಗೊಂಡು ಅಲ್ಲಿ ಹಿಂದ್ಗಡೆ ಆನೆದು ಒಂದು ಬಸದಿ ಇದೆ, ಆನೆಯಿಂದ ನೋಡ್ಕೊಂಡು ದೂರದಿಂದ ನೋಡಿಕೊಂಡು ಆಚೆ ಬರೋಣ. ಅಲ್ಲಿ ಕಾಣ್ತಿದೆಯಲ್ಲ ಅದೇ ನೋಡಿ ಆನೆ ಶಿಬಿರ. ಇಲ್ಲಿ ಆನೆ ಮರಿಗಳಿದೆ ಅಂತೆ. ಈ ಮರಿನೇ ದೊಡ್ಡ ಆನೆ ಇದ್ದಂಗೆ ಐತೆ ನೋಡಿ, ಎರಡೆರಡು ಆನೆ ಇದೆ. ಒಂದು ಮರಿನೂ ಇದೆ ನೋಡಿ, ಚಿಕ್ಕದೊಂದು ಮರಿ ಇದೆ ನೋಡಿ. ಇದು ಬಂದ್ಬಿಟ್ಟು ಲಾಸ್ಟ್ ಸ್ಪಾಟು. ಇದಕ್ಕೆ ಮುಂಚೆ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಇದೆ. ಅಣ್ಣಪ್ಪ ಸ್ವಾಮಿ ಬಂದ್ಬಿಟ್ಟು ಧರ್ಮಸ್ಥಳದ ದೈವ. ಅದು ಮುಗಿಸ್ಕೊಂಡು ಬಾಹುಬಲಿ ಸನ್ನಿಧಿ. ಇಲ್ಲಿಂದ ನಾವು ನೆಕ್ಸ್ಟು ರಾಮರ ದೇವಸ್ಥಾನ ಇದೆ, ಆಮೇಲೆ ಆನೆಗುಡ್ಡ ಇದೆ. ಅಲ್ಲಿ ಎರಡಕ್ಕೂ ಹೋಗೋಣ. ಅದು ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ ಫ್ರೆಂಡ್ಸ್.